ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಿದೆ ಮಳೆ. ಮೆಜೆಸ್ಟಿಕ್, ಕಾರ್ಪೊರೇಷನ್, ಲಾಲ್ಬಾಗ್, ವಿಧಾನಸೌಧ ಸುತ್ತಮುತ್ತ ಹಲವು ಕಡೆ ಭಾರಿ ಮಳೆಯಾಗ್ತಾ ಇದೆ. ಮತ್ತೆ ಮಳೆ ಸುರಿತಾ ಇದೆ. ಮಳೆ ಕಡಿಮೆಯಾಗ್ತಾ ಇಲ್ಲ. ಇದೀಗ ಸ್ವಲ್ಪ ಕಡಿಮೆಯಾಗಿತ್ತು ಮಳೆ, ಈಗ ಶುರುವಾಗಿದೆ. ಮತ್ತೆ ಶುರುವಾಗಿರೋ ಮಳೆ ಅನೇಕ ಕಡೆಗಳಲ್ಲಿ ಇದೀಗ ಅನೇಕ ಸಮಸ್ಯೆಗಳನ್ನ ಉಂಟು ಮಾಡಿದೆ. ಮೆಜೆಸ್ಟಿಕ್, ಕಾರ್ಪೊರೇಷನ್, ಲಾಲ್ಬಾಗ್, ವಿಧಾನಸೌಧ ಸುತ್ತಮುತ್ತ ಹಲವು ಕಡೆ ಮಳೆಯಾಗಿದೆ. ಬಸವನಗುಡಿಯಲ್ಲೂ ಗಾಳಿ ಸಹಿತ ಭಾರಿ ಮಳೆಯಾಗಿದೆ. ತ್ಯಾಗರಾಜ್ ನಗರ, ಎನ್ಆರ್ ಕಾಲೋನಿಯಲ್ಲೂ ಮಳೆಯಾಗಿದೆ. ಇಂದಿರಾನಗರ, ಸಿ.ವಿ. ರಾಮನ್ ನಗರದಲ್ಲೂ ಎಡಬಿಡದೆ ಮಳೆ ಸುರಿತಾ ಇದೆ. ಸಂಜೆ ಕೆಲಸ ಮುಗಿಸ್ಕೊಂಡು ಅಥವಾ ತಮ್ಮ ದೈನಂದಿನ ಕೆಲಸ ಇರುವಂಥವ್ರು ಅಥವಾ ಆಫೀಸ್ ಕೆಲಸ ಇರುವಂಥವ್ರು ಈ ಥರ ಮನೆಗೆ ಹೋಗೋದಕ್ಕೆ ಯಾರೆಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಮನೆಗೆ ಹೋಗಬೇಕು. ಸಂಜೆ ಮನೆಗೆ ವಾಪಸ್ ಹೋಗೋರಿಗೆ ಕಷ್ಟ, ಯಾಕಂದರೆ ಈಗ ನಿರಂತರವಾಗಿ ಮಳೆ ಬರ್ತಾ ಇದೆ. ನಾವು ಗಮನಿಸ್ತಾ ಇದ್ವಿ ನಿನ್ನೆ ಕೂಡ ಎಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ರೋಡ್ಗಳಲ್ಲಿ ಅಂತ ಹೇಳಿ. ಸೊ ಈಗ ಮಳೆ ಮತ್ತೆ ಆರಂಭ ಆಗಿದೆ. ಈಗ ಅನೇಕ ಕಡೆಗಳಲ್ಲಿ ಮಳೆ ಬರ್ತಾ ಇದೆ. ಸಿ.ವಿ. ರಾಮನ್ ನಗರ, ಇಂದಿರಾನಗರ, ಪ್ರಮುಖವಾಗಿ ಎನ್ಆರ್ ಕಾಲೋನಿ, ತ್ಯಾಗರಾಜ್ ನಗರ, ಬಸವನಗುಡಿ, ಹೀಗೆ ಎಲ್ಲ ಕಡೆ ಮಳೆ ಬರ್ತಾ ಇದೆ. ಮಳೆಯಿಂದ ಇದೀಗ ಜನ ಹೈರಾಣಾಗಿ ಹೋಗಿದ್ದಾರೆ. ಮಳೆಯನ್ನು ಸ್ವಲ್ಪ ಬಿಡುವಾದರೂ ಕೊಡಲಿ ಅಂತ ಹೇಳಿ ಬಸ್ ಸ್ಟ್ಯಾಂಡ್ಗಳು ಅಥವಾ ಕಟ್ಟಡಗಳ ಮೊರೆ ಹೋಗ್ತಾ ಇದ್ದಾರೆ. ಕೆಲವರು ಮರಗಳ ಮೊರೆ ಹೋಗ್ತಾ ಇದ್ದಾರೆ. ಮರಗಳ ಕೆಳಗೆ ನಿಲ್ಲುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕಂತ ಹೇಳಿದರೆ ಯಾವಾಗ ಬೇಕಾದರೂ ಮಳೆಗೆ ಮರ ಬೀಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಮಳೆ ಮತ್ತೆ ಶುರುವಾಗಿದೆ. ಈಗ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಏನಾದರೂ ಸಮಸ್ಯೆಗಳಾಗಿದೆಯಾ ಸದ್ಯಕ್ಕೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸಶ್ಯಾಮಲ ಇಂದಿರಾನಗರದಿಂದ, ಅದೇ ರೀತಿಯಾಗಿ ಮಲ್ಲೇಶ್ವರಂನಿಂದ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಈಗಾಗಲೇ ಅನೇಕ ಕಡೆಗಳಲ್ಲಿ ಮಳೆ ಆರಂಭ ಆಗಿದೆ. ಇಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಕೂಡ ಅನೇಕ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಒಂದು ಅನಿವಾರ್ಯತೆ ಕೂಡ ಇದೆ. ಎಲ್ಲೆಲ್ಲಿ ಏನೇನಾಗಿದೆ, ನೀವಿರುವಂತಹ ಸ್ಥಳದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳೇನಾದರೂ ಆಗಿದೆಯಾ, ಹೇಗೆ? ನವಿತಾ, ಸದ್ಯಕ್ಕೆ ನಾನೀಗ ಇಂದಿರಾನಗರಲ್ಲಿ ಇದ್ದೀನಿ. ಇಲ್ಲಿ ನೋಡ್ತಿರಬಹುದು, ಒಂದು ಅರ್ಧ 1 ಅವರ್ ಅಷ್ಟೇ ಗ್ಯಾಪ್ ಕೊಟ್ಟಿತ್ತು ಮಳೆ. ಈಗ ಮತ್ತೆ ಶುರುವಾಗಿರುವಂತದ್ದು ನೋಡ್ತಿದ್ದೀರಾ ನೀವು ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತ. ಹೀಗಾಗಿಯೇ ಏಕಾಏಕಿ ಮಳೆ ಬಂದಂತಹ ಕಾರಣದಿಂದ ಒಂದು ಜನರು, ಬೈಕ್ ಸವಾರರು ಎಲ್ಲರೂ ಕೂಡ ಓಡಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ. ಈಗಾಗಲೇ ನೋಡಬಹುದು ಇಂದಿರಾನಗರದ ಪರಿಸ್ಥಿತಿ ಹೈಫೈ ಏರಿಯಾ ಅಂತ ಹೇಳ್ತಾರೆ. ಆದ್ರೆ ಮಳೆ ಬಂದು ಇಲ್ಲೆಲ್ಲ ರಸ್ತೆಗಳಲ್ಲಿ ನೀರು ಹರಿಯುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ. ಇಂತಹ ಸಂದರ್ಭಗಳಲ್ಲಿ ಜನ ಏನ್ ಮಾಡ್ಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಪಾಲಿಕೆ ವಿರುದ್ಧ ಕೂಡ ಒಂದು ಆಕ್ರೋಶವನ್ನ ಹೊರ ಹಾಕ್ತಿದ್ರು ಇವತ್ತು. ಹೀಗಿರ್ಬೇಕಾದ್ರೆ ಮತ್ತೆ ಎಡಬಿಡದೆ ಇಲ್ಲಿ ಮಳೆ ಆರಂಭವಾಗಿರೋದ್ರಿಂದ ಇವತ್ತಿನ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದನ್ನ ಊಹೆ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಸಾಧ್ಯವಾಗೋದಿಲ್ಲ. ಈಗಾಗಲೇ ಏನು ಈ ಹಿಂದೆನೂ ಕೂಡ ರಾಜ್ಯ ವಿಪತ್ತು ನಿರ್ವಹಣಾ ಇಲಾಖೆಯಿಂದ ಬೆಂಗಳೂರಿನ 200 ಕಡೆಗಳಲ್ಲಿ ಒಂದು ಫ್ಲಡ್ ನ ಒಂದು ಪರಿಸ್ಥಿತಿ ಎದುರಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಬಿಬಿಎಂಪಿ, ಬಿಡಬ್ಲ್ಯೂಎಸ್ಎಸ್ಪಿ, ಬೆಸ್ಕಾಂ ಎಲ್ಲವೂ ಕೂಡ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ರು ಕೂಡ ಅಧಿಕಾರಿಗಳು ಯಾವುದೇ ಒಂದು ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ. ಹೀಗಾಗಿಯೇ ಹೈಫೈ ಏರಿಯಾ ಅಂತಾರೆ ಇಂದಿರಾನಗರ್ನ. ಸೊ ಇಂದಿರಾನಗರಲ್ಲಿದ್ದೀರಾ ಅಂದ್ರೆ ಒಂದು ಲೈಕ್ ಹೈಫೈ ಅಂತಾನೆ ಹೇಳ್ಬೋದು. ಸೊ ಅಂತಹ ಏರಿಯಾದಲ್ಲಿನೇ ಈಗ ಫ್ಲಡ್ಡಿಂಗ್ ಆಗುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಅಂದ್ರೆ ನಿಜಕ್ಕೂ ನಮ್ಮ ಬಿಬಿಎಂಪಿ ಯಾವ ರೀತಿ ಒಂದು ಒಳಚರಂಡಿ ವ್ಯವಸ್ಥೆ ಇರಬಹುದು ಅಥವಾ ಮೂಲಭೂತ ಒಂದು ಸೇವೆ ಸೌಕರ್ಯಗಳನ್ನ ಹೇಗೆ ಕೊಡ್ತಿದೆ ಅನ್ನುವಂಥದ್ದು ಅವರೇ ಉತ್ತರ ಕೊಡಬೇಕು. ಯಾವೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಬಂದು ಜನರ ಸಮಸ್ಯೆಯನ್ನ ಆಲಿಸೋದಿಲ್ಲ. ಅಟ್ಲೀಸ್ಟ್ ಬಿಫೋರ್ ಮಳೆಗಿಂತ ಮುಂಚೆ ಪ್ರಿಕಾಷನರಿ ಮೆಜರ್ಸ್ ಅನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಸೊ ಇದೇ ರೀತಿ ಮುಂದುವರೆದ್ರೆ ಪ್ರೀ ಮಾನ್ಸೂನ್ ನಲ್ಲೇ ಈ ರೀತಿ ಆದ್ರೆ ಇನ್ನು ಮಾನ್ಸೂನ್ ನಲ್ಲಿ ಯಾವ ರೀತಿಯಾಗಿ ಬೆಂಗಳೂರು ಮುಳುಗಡೆಯಾಗುತ್ತೆ ಅನ್ನುವಂಥದ್ದನ್ನ ಊಹೆ ಕೂಡ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಇಲ್ಲೂ ಕೂಡ ನೋಡ್ತಿರಬಹುದು, 2 ವೀಲರ್ಸ್ ವೆಹಿಕಲ್ಸ್ ಗಳು ಮತ್ತೆ ಜನರು ಕೂಡ ಛತ್ರಿಗಳನ್ನ ಹಿಡಿದು ಓಡಾಡ್ತಿರುವಂತದ್ದು. ಹಾಗೇನೆ ಅನೇಕರು ಇಲ್ಲಿ ಮೆಟ್ರೋ ಸ್ಟೇಷನ್ ಕೆಳಗಡೆನೂ ಕೂಡ ನಿಂತ್ಕೊಂಡಿರುವಂತದ್ದು ಎಲ್ಲವೂ ಕೂಡ ಇದೆ. ಹೀಗಾಗಿಯೇ ಮಳೆ ಬಂದ್ರೆ ಸಾಕು ಜನರ ಒಂದು ಜನಜೀವನವೇ ಒಂದು ಅಸ್ತವ್ಯಸ್ತ ಆಗುತ್ತೆ. ಸೊ ಈಗಲೂ ಕೂಡ ಮಳೆ ಸ್ಟಾಪ್ ಆಗಿತ್ತು, ಬಿಸಿಲು ಬಂದಿತ್ತು. ಓಕೆಪ್ಪ ಇನ್ನ ಮಳೆ ನಿಲ್ಲುತ್ತೇನೋ ಅಂದ್ಕೊಂಡಿದ್ದ ಜನರಿಗೆ ಮಧ್ಯಾಹ್ನದ ವೇಳೆಗೆ ಮಳೆ ಒಂದು ಮತ್ತೆ ಎಂಟ್ರಿ ಕೊಟ್ಟು ಆ ಶಾಕ್ ಅನ್ನ ಕೊಟ್ಟಿದೆ. ಕೆಲಸ ಕಾರ್ಯಗಳಿಗೆ ಹೋಗ್ತಿದ್ದವರು, ಮನೆಗಳಿಗೆ ಹೋಗ್ತಿದ್ದಂತವ್ರಿಗೂ ಕೂಡ ಈಗ ಕಿರಿಕಿರಿ ಉಂಟಾಗ್ತಿರುವಂತದ್ದು. ನವಿತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ಇರಿ ಹಂಸ. ಇನ್ನು ಮಲ್ಲೇಶ್ವರಂನಿಂದ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಅಲ್ಲಿ ಹೇಗಿದೆ ಪರಿಸ್ಥಿತಿ?
ನವಿತಾ, ಕಳೆದ ಅರ್ಧ ಗಂಟೆಯಿಂದ ಮಳೆ ಮತ್ತೆ ಶುರುವಾಗಿರುವಂತದ್ದು. ಮಲ್ಲೇಶ್ವರಂನಲ್ಲಿ ಈ ಗಾಳಿ ಸಹಿತ ಮಳೆ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕಿರಿಕಿರಿಯನ್ನ ಜನ ಅನುಭವಿಸುವಂತಹ ಒಂದು ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ನಿರಂತರವಾಗಿ ಬೆಂಗಳೂರಿಗೆ ಏನು ಮಳೆ ಸುರಿತಾ ಇದೆ, ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವವಾಗಿತ್ತು. ಸದ್ಯ ಈಗ ಮಲ್ಲೇಶ್ವರಂನಲ್ಲೂ ಕೂಡ ಇದೇ ಒಂದು ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಮಲ್ಲೇಶ್ವರಂನಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಬಿಸಿಲಿನ ವಾತಾವರಣ ಇತ್ತು, ಆದರೆ ಈಗ ಏಕಾಏಕಿ ಸುರಿತಾ ಇರುವಂತಹ ಮಳೆಯ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆಯನ್ನು ಜನ ಅನುಭವಿಸ್ತಾ ಇದ್ದಾರೆ. ವೆಹಿಕಲ್ಗಳ ಮೂವ್ಮೆಂಟ್ ಕೂಡ ಸ್ಲೋ ಇದೆ. ಜೊತೆಗೆ ದ್ವಿಚಕ್ರ ವಾಹನ ಸವಾರರು ಪರಿತಪಿಸಬೇಕಾದಂತಹ ಒಂದು ಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ರಸ್ತೆಗಳಲ್ಲಿ ವಾಟರ್ ಲ್ಯಾಗಿಂಗ್ ಕೂಡ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನ ಹೈರಾಣಾಗಿ ಹೋಗಿದ್ದಾರೆ. ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು. ಗಾಳಿಯೂ ಕೂಡ ಒಂದು 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿಯೂ ಕೂಡ ಬೀಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನ ಭಯಭೀತರಾಗಿದ್ದಾರೆ. ಯಾಕಂತಂದ್ರೆ ಸುತ್ತಲೂ ಗಿಡ ಮರಗಳಿರ್ತಕ್ಕಂಥ ಏರಿಯಾ ಇದು ಮಲ್ಲೇಶ್ವರಂ. ಹಾಗಾಗಿ ಟೊಂಕೆಗಳೇನಾದ್ರೂ ಮುರಿದು ಬೀಳಬಹುದು ಅನ್ನುವಂಥ ಆತಂಕದಲ್ಲಿ ಇರುವಂತದ್ದು. ಜೊತೆಗೆ ಬಸ್ ಸ್ಟ್ಯಾಂಡ್ಗಳಲ್ಲಿ ನಿಂತು ದ್ವಿಚಕ್ರ ವಾಹನ ಸವಾರರು ಆಶ್ರಯವನ್ನು ಪಡೆದುಕೊಳ್ತಾ ಇದ್ದಾರೆ. ನಿರಂತರವಾಗಿ ಏನು ಮಳೆ ಸುರಿತಾ ಇದೆ, ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನು ಜನರು ಅನುಭವಿಸ್ತಾ ಇರುವಂತದ್ದು. ಹವಾಮಾನ ಇಲಾಖೆಯು ಕೂಡ ಮುನ್ಸೂಚನೆಯನ್ನು ಕೊಟ್ಟಿತ್ತು, ಇವತ್ತು ಕೂಡ ಬೆಂಗಳೂರಿನಲ್ಲಿ ಮಳೆ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಅದರಂತೆ ಈಗ ಸಂಜೆ ಆಗ್ತಾ ಇದ್ದಂತೆ ಅಂದ್ರೆ ಮಧ್ಯಾಹ್ನದ ವೇಳೆಗೆ ಈಗ ಮಳೆ ಆರಂಭವಾಗಿದೆ. ಸಂಜೆಯೂ ಕೂಡ ಮಳೆ ಮುಂದುವರಿಯುತ್ತೆ ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಮಲ್ಲೇಶ್ವರಂನಲ್ಲಿ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಈಗ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಭಾಗದಲ್ಲೂ ಕೂಡ ಮಳೆ ಮುಂದುವರೆದ್ರೆ ಅನೇಕ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಪ್ರಮುಖವಾಗಿ ಜನನಿಬಿಡ ಪ್ರದೇಶ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮರದ ಟೊಂಕೆಗಳನ್ನ ಕತ್ತರಿಸುವಂತದಿರಬಹುದು, ಅಥವಾ ಅದು ಬೀಳುವಂತಹ ಹಂತದಲ್ಲಿದ್ರೆ ಅದನ್ನ ನೋಡುವಂತದಿರಬಹುದು, ಅಥವಾ ವಿದ್ಯುತ್ ತಂತಿಗಳ ಏನಾದರೂ ಬೀಳುವಂತ ಸಾಧ್ಯತೆಗಳಿದೆಯಾ ಅದೆಲ್ಲವನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು ಕೂಡ ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ಗಾಳಿಯೂ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಮುಂದೆ ಆಗಬಹುದು. ಹಾಗಾಗಿ ಎಚ್ಚರಿಕೆಯನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳ ನೋಡ್ಕೊಳ್ಬೇಕಾಗತ್ತೆ. ಜೊತೆಗೆ ಈಗ ಸದ್ಯದ ಪರಿಸ್ಥಿತಿ ಅಂತಂದ್ರೆ ಈಗಾಗಲೇ ಅರ್ಧ ಗಂಟೆಯಿಂದಲೂ ಕೂಡ ಸುರಿತಾ ಇರುವಂತಹ ಮಳೆಗೆ ಜನ ಹೈರಾಣಾಗಿರ್ತಕ್ಕಂಥದ್ದು. ಹೀಗೆ ಮಳೆ ಮುಂದುವರಿತು ಅಂತಂದ್ರೆ ಮಲ್ಲೇಶ್ವರಂನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಟ್ರಾಫಿಕ್ ಜಾಮ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ವೆಹಿಕಲ್ ಮೂವ್ಮೆಂಟ್ಗಳು ಕೂಡ ಸ್ಲೋ ಇರುವಂತದ್ದು. ಕಳೆದ ಒಂದು ಅರ್ಧ ಗಂಟೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಹಾಗೆ